ಆಡಳಿತಗಳನ್ನ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡೋಂಥ ಆಪರ್ಚುನಿಟಿ ಇದೆ. ಇಲ್ಲಿ ಕೇಳ್ತಿರೋದು ಈಗ ಕಾಂಗ್ರೆಸ್ ಭವನದಲ್ಲಿ ಯಾವುದಾದ್ರೂ ಮಕ್ಳುಗಳು ವಿದ್ಯಾಭ್ಯಾಸಕ್ಕೆ ಹೋಗಿ ಕೂತ್ಕೊಳ್ತಾರ, ಸಬಲೀಕರಣ ಆಗುತ್ತಾ? ಇಲ್ಲ ಯಾವುದಾದ್ರೂ ಒಂದು ಎಂಡೋಮೆಂಟ್ ಹೆಣ್ಮಕ್ಳುಗಳಿಗೆ ಅವ್ರಿಗೆ ಆದಂಥ ಒಂದು ಮುಂದೆ ಬರಲಿಕ್ಕೆ ಒಂದು ಗುಡಿ ಕೈಗಾರಿಕೆಗಳು ಏನೋ ಒಂದು ಹೆಲ್ಪ್ ಆಗೋಂಥ ಕೆಲಸಗಳಾಗುತ್ತಾ? ಮೋರ್ ಓವರ್ ಈಗ ಹೇಳ್ದಂಗೆ 100 ಜೊತೆ ಇನ್ನೊಂದು 200 ಕಟ್ಕೊಳ್ಳಿ. ಹೇಳ್ತಿರೋದು ಸರ್ಕಾರಿ ಜಾಗಗಳನ್ನ ನೀವು ಹೇಗೆ ಒಂದು ನಿಮಗೆ ಮನಸೋ ಇಚ್ಛೆ ಬರೋ ಹಾಗೆ ನೀವು ಏನಕ್ಕೆ ಮಾಡ್ಕೊಳ್ತೀರಾ? 5 ಗ್ಯಾರಂಟಿ ಕೊಟ್ಟಿದ್ದೀರಾ, ಅದನ್ನೂ ಫಾಲೋ ಮಾಡ್ತಿಲ್ಲ. ಇನ್ನೊಂದು ಗ್ಯಾರಂಟಿ ಏನು ಉಳಿಸಿದ್ದೀರಾ? ನೀನಾ ಅನ್ನೋದ್ರ ಜೊತೆಗೆ ಸಿಕ್ಕಾಬಟ್ಟೆ ಲೂಟಿ ಮಾಡ್ಕೊಂಡು ಲ್ಯಾಂಡ್ ಗ್ರಾಬಿಂಗ್ ಇಳಿದಿದ್ದೀರಾ ಅಂತ ಕುಮಾರಣ್ಣ ಭ್ರಷ್ಟಾಚಾರದ ಆರೋಪ ಮೇಲಿನ ಮೇಲೆ ಬರ್ತಾ ಇರುವಾಗ ಸಹಜವಾಗಿ ಕ್ವಿಕ್ ಆಗಿ ಸರ್ ನಾನು ನೆಕ್ಸ್ಟ್ ಟಾಪಿಕ್ ಹೋಗಲೇಬೇಕು. ಇದೇ BR ಪಾಟೀಲ್ರು ಜಮೀರ್ ಅಹಮದ್ ಖಾನ್ PS ಜೊತೆ ಮಾತಾಡಿದಂತ ಒಂದು ಆಡಿಯೋ ವೈರಲ್ ಆಗಿತ್ತು. ಅಲ್ಲಿ ಬಡವರಿಗೆ ಮನೆ ಹಂಚಿಕೆ ವಿಚಾರದಲ್ಲ ಅಂತ ಒಂದು ಕರಪ್ಷನ್, ಮನಿ ಫಾರ್ ಮನೆ ಅಂತಾನೆ ಅದೊಂದು ದೊಡ್ಡ ಕರಪ್ಷನ್ ಸ್ಕ್ಯಾಂಡಲ್ ಆಗಿತ್ತು. ಅಲ್ಲಿ ಬಡವರು ಲಕ್ಷಾಂತರ ಜನ ಇವತ್ತು ಮನೆ ಸಿಕ್ಕಿಲ್ಲ, BDA ಅಲಾಟ್ ಆಗಿಲ್ಲ, ಸೈಟ್ ಅಂತ ಸಾಯ್ತಾ ಇದ್ದಾರೆ. ನೀವು ಒಂದು ಮನೆ ಕೊಡಕ್ಕಾಗದೆ ನಿಮ್ಮ ಬಾಯಲ್ಲಿ ಭೂತದ ಬಾಯಿಯಲ್ಲಿ ಬಗ್ಗತ್ತೇನ ನಾವು ಎಷ್ಟು ಸಾವಿರ ಮನೆ ಕೊಟ್ಟವಲ್ಲ, ಒಂದು ಮನೆ BR ಪಾಟೀಲ್ ಮಾತಾಡೋದು ಅಧಿಕಾರಿಗಳ ಬಗ್ಗೆ ಮಾತಾಡಿರೋದು ಯಾವ ಮಿನಿಸ್ಟ್ರಿಗೂ ಮಾತಾಡಿಲ್ಲ, ಯಾವ ಮಿನಿಸ್ಟ್ರಿಗೂ ಮಾತಾಡಿಲ್ಲ. ಸಂತೋಷ್ ಪಾಟೀಲ್ ಅಧಿಕಾರಿಗಳು ವಾಲ್ಮೀಕಿ ಅಧಿಕಾರಿ BR ಪಾಟೀಲ್ ಮಾತನಾಡಿದ್ದು ಅಬಕಾರಿ ಇಲಾಖೆ ಅಧಿಕಾರಿಗಳು ಆಯ್ತು. ಇದೀಗ ಮಾಧ್ಯಮಗಳ ಸರಿದೀಗ ಬಂದ್ಬಿಡೋಣ. ಅಲ್ಲ ಅವಾಗ ಕೇಳಿದ್ರೆ ಯಾರು ಕೊಟ್ಟಿದ್ದಾರೆ ಅಂತ BM ನಾಗರಾಜ್, ಸಿರುಗುಪ್ಪ, ಲತಾ ಮಲ್ಲಿಕಾರ್ಜುನ್, BJ ನಾಗೇಂದ್ರ, ಪರಮೇಶ್ವರ್ ನಾಯಕ್, ಸಿರಾಜ್ ಶೇಖ್, ರಾಮಲಿಂಗ ರೆಡ್ಡಿ, ಈ ತರ ಉದಯ್ ಕುಮಾರ್ ಅವರು ಈ ತರ ಹೆಚ್ಚಿನ ಆಫೀಸ್ಗಳಿಗೆ ಕೊಟ್ಟಿರುವಂತಹ ಶಾಸಕರು ತಮ್ಮ ಕ್ಷೇತ್ರದ ಜನರಿಗೆ ಎಷ್ಟು ದಾನ ಮಾಡಿದ್ದಾರೆ ಪರ್ಸನಲ್ ಅಕೌಂಟ್ ಇಂದ ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ಮಾಡ್ಲಿ ಸರ್, ಜನರಿಗೂ ಮಾಡ್ಲಿ. ಎನಿವೇ ನಾವು ಪ್ರಶ್ನೆ ಕೇಳೋದು ನಮ್ಮ ಧರ್ಮ. ಹೊಟ್ಟೆ ಉರಿಯಲ್ಲ ಸರ್, ಇದು ಪ್ರಶ್ನೆ ಹೊಟ್ಟೆ ಅಲ್ಲ, ಹೊಟ್ಟೆ ಉರಿ ಆಗ್ಬಿಟ್ರೆ ಪ್ರಶ್ನೆ ಕೇಳೋದು ಹೊಟ್ಟೆ ಉರಿ ಅಂತ. ಅದಕ್ಕೆ ಮಾಧ್ಯಮಗಳು ಪ್ರಶ್ನೆ ನೆಕ್ಸ್ಟ್ ಟಾಪಿಕ್ ಹೋಗ್ತಾ ಮುನೀರ್ ಸರ್, ಥ್ಯಾಂಕ್ ಯು ಫಾರ್ ಲೀಡಿಂಗ್ ಮೀ ಟು ದ ನೆಕ್ಸ್ಟ್ ಟಾಪಿಕ್. ಥ್ಯಾಂಕ್ ಯು ಫಾರ್ ಲೀಡಿಂಗ್ ಮೀ ಟು ದ ನೆಕ್ಸ್ಟ್ ಟಾಪಿಕ್. ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಕೇಳೋದನ್ನ ಹೊಟ್ಟೆ ಉರಿ ಅಂತ ಗಮನಿಸಿಯೇ ಬಹುಶಃ ಇವತ್ತು ಕೆಂಗಲ್ ಗೇಟ್ ಅಲ್ಲೇ ನಿಂತ್ಕೊಂಡು ಕಾಯಿರಿ ಅಂತ ಹೇಳಿ ಆರ್ಡರ್ ಮಾಡಿರೋದು ನಮಗಲ್ಲ ಸರ್. ಇದು ನಿಮ್ಮ ಪಕ್ಷದವ್ರಿಗೆ ಇಷ್ಟ ಆಗ್ತಿಲ್ಲ. ಕುಣಿಗಲ್ ರಂಗನಾಥ್ ಅವ್ರು ಮಾತನಾಡಿದ್ದಾರೆ, ಬಿಜೆಪಿ ಅವ್ರದಿದೆ, ಬಿಟ್ಬಿಡಿ ಪಾಲಿಟಿಕ್ಸ್ ಅನ್ಕೊಳ್ಳೋಣ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೇನೆ ಅಸಮಾಧಾನ ಹಾಕಿ ಕುಣಿಗಲ್ ರಂಗನಾಥ್ ಅವ್ರದ್ದು ಮಾಧ್ಯಮ ಪ್ರತಿನಿಧಿಗಳಿಗೆ ನಿರ್ಬಂಧ ಹೇರಿರೋ ವಿಚಾರಕ್ಕೆ ಏನ್ ಹೇಳಿದ್ದಾರೆ? ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳಬಲ್ಲೆ. ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರೆದಿರೋರು ಇಲ್ಲ. ಶಿವಶಂಕರ್ ಸರ್, ಅನಿವಾರ್ಯ ಪರಿಸ್ಥಿತಿ ಏನಿತ್ತು ಅಂದ್ರೆ ಮಾಧ್ಯಮದವರು ಪಡಸಾಲಿಯಲ್ಲೋ ಮತ್ತೊಂದು ಕಡೆನೋ ಮಗದೊಂದು ಕಡೆನೋ ಮಿನಿಸ್ಟರ್ಗಳು ಈಸಿಯಾಗಿ ಸಿಗಲ್ಲ ಸರ್ ಮಾಧ್ಯಮಗಳ ಕೈಗೆ. ಸಿಕ್ಕಾಗ ಪ್ರಶ್ನೆ ಕೇಳೋಣ ಅನ್ನೋದು ತಪ್ಪ, ಅದನ್ನ ಕಡಿವಾಣ ಹಾಕುವ ಅನಿವಾರ್ಯತೆ ಏನಿತ್ತು ಅಂತ ನನಗೆ ಇದೊಂದು ಆಶ್ಚರ್ಯ ಆಗ್ತಾ. ಫಸ್ಟ್ ಇದು ರಂಗನಾಥ್ ಅವ್ರ ಬಗ್ಗೆ ಹೇಳ್ತೇನೆ. ಇವರೇನು ನಾವು ಮಾಧ್ಯಮದವರಿಗೆ ಉಪಕಾರ ಮಾಡಿ ಔದಾರ್ಯ ತೋರಿಸಿ ದಾನ ಧರ್ಮ ಮಾಡಬೇಕಾಗಿಲ್ಲ, ಇದೇನು ಉದಾತ್ತ ಭಾಗ ಆಗಬೇಕಾಗಿಲ್ಲ. ಇವರೇನಂತಂದ್ರೆ ಫಸ್ಟು ಇದು ಈ ಆರ್ಡರ್ ಯಾಕೆ ಬಂತು ಅದಕ್ಕೋಸ್ಕರ ರಿಸೈನ್ ಮಾಡಲಿ ನೋಡೋಣ ಅವರು. ಯಾಕೆ ಫಸ್ಟ್ ಇವಾಗ ಆ ಥರ ಇರೋದಿಲ್ಲ, ನಾವು ನಿಮ್ಗೆ ಅವಕಾಶ ಕೊಡ್ತೀವಿ ಅಂದರೆ ಅವಕಾಶ ಕೊಡೋದಕ್ಕೆ ಅವರು ಏನು ಅವ್ರದ್ದು ಆಸ್ತಿ ಒಂದು, ಅದು ಬಿಡಿ. ಎರಡನೇದು ನೀವು ಇದು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಇಲ್ಲಿ ನನಗೆ ಈ BJP ಮತ್ತು ಕಾಂಗ್ರೆಸ್ JDS ಸೇರಿಸ್ಕೊಂಡು, BJP ಅಂದ ತಕ್ಷಣ JDS ಇಲ್ಲ ಅಂತಲ್ಲ, ಯಾಕಂದ್ರೆ BJP ಅದು ಅವೆರಡು ಬಂದಾಗ ಇಲ್ಲಿ ಒಂದು ಇಲ್ಲಿ ಏನಂತಂದ್ರೆ ಒಂದು ನನಗಿದು ಈ ಆರ್ಡ್ರಿಂದ ನನಗೆ ಅಥವಾ ಈ ಬೆಳವಣಿಗೆಯಿಂದ ನನಗೆ ಆಶ್ಚರ್ಯ ಬಂದಿಲ್ಲ. ಏನಂತಂದ್ರೆ ಕಳ್ಳರಿಗೆ ಪೊಲೀಸ್ನವ್ರು ಇರೋದು ಬೇಕಾಗಿಲ್ಲ.
ಈಗ ಇಲ್ಲಿ ಆ ಚಿನ್ನ ಏನೋ ಸಿಕ್ತು ಆ ವಿಧಾನಸೌಧದಲ್ಲಿ ಅಂತ ಹೇಳ್ತಾರಲ್ಲ, ಅಟ್ಲೀಸ್ಟು ಮಾಧ್ಯಮ ಓಡಾಡ್ತಾ ಇದ್ರೆ ಆ ಥರದ್ದೆಲ್ಲ ಆಗೋದಿಲ್ಲ. ಅರ್ಥ ಆಯ್ತಾ? ಒಂದು ಈ ಕಳ್ಳರಿಗೆ ಆತಂಕ ಬಂದಿದೆ ಅಂತ ಆಯಿತು, ಓಕೆ, ಅದು ನನಗೆ ಆಶ್ಚರ್ಯ ಅಲ್ಲ. ಅದಕ್ಕಿಂತ ಆತಂಕ ಬಂದಿದ್ದು ನನಗೆ ಏನಂತಂದರೆ, ಇಲ್ಲಿ ಕಾಂಗ್ರೆಸ್ ವಕ್ತಾರರು, ಅಲ್ಲಿ BJP JDS ವಕ್ತಾರರು ಒಂದೇ ಥರ ಮಾತಾಡ್ತಾ ಇದ್ದಾರೆ. ಏನಂತಂದರೆ, ಇಲ್ಲಿ ನಾವು ಲ್ಯಾಂಡ್ ಕೊಟ್ಟಿದ್ದು, ಇವ್ರು ಕೇಳ್ತಾ ಇದ್ದಾರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ, ನೀವು ಕೋರ್ಟಲ್ಲಿ ಕೇಸ್ ಹಾಕಿ ನೋಡೋಣ ಅಂತ. ಅವ್ರು ಕೇಳ್ತಾ ಇದ್ದಾರೆ, ಯಾಕೆ ನಮ್ಮ ಮೇಲೆ ಕೇಸ್ ಹಾಕಿಲ್ಲ ಅಂತ. ಇದು ನಾನು ಹೇಳ್ತಾ ಇರೋದು. ಇಲ್ಲಿ ಏನಂತಂದ್ರೆ, ಇಬ್ಬರು ನಾವು ಭಾಳ ಅಥೆಂಟಿಕ್ ಆಗಿ ಮಾತಾಡ್ತಾ ಇದ್ದಾರೆ. ಏನಂತಂದ್ರೆ, ನಾವು ಮಾಡ್ತೀವಿ, ನಮಗೊಂದು ಅವಕಾಶ ಸಿಕ್ಕಿದ್ರೆ ನೆಲ ಜಲ ಎಲ್ಲವನ್ನೂ ಗಬಕಾಯಿಸ್ಬಿಡ್ತೀವಿ ಅನ್ನುವಂಥ ಇಂಟೆನ್ಷನ್ ಕೊಡ್ತಾ ಇದ್ದಾರೆ. ಓಕೆ, ಇರಲಿ. ಅದಕ್ಕೆ ನಾನು ಹೇಳ್ತಾರೋ ಜನಗಳಿಗೆ, ಮತ್ತೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಜನಗಳಿಗೆ ನಾನು ಹೇಳ್ತಾ ಇದ್ದೀನಿ, ನೋಡಿ, ಇವರಿಬ್ಬರು ಒಂದೇ. ನೀವು ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ನಿಮ್ಮ ನೆಲ, ನಿಮ್ಮ ಜಲ, ನಿಮ್ಮ ಇಡೀ ಇದನ್ನ ನೋಡಿ, ಇವ್ರಿಗೆ ಅವಕಾಶ ಕೊಟ್ಟರೆ ನೀವು ಈ ಕರ್ನಾಟಕ ರಾಜ್ಯ ಉಳಿಯಲ್ಲ, ಈ ದೇಶ ಉಳಿಯೋದಿಲ್ಲ. ಈಗೇನಂತ ಉಳಿಸ್ಕೊಳ್ಬೇಕಂತಂದರೆ ಈ ಎರಡು ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳಾಗಿರುವಂತಹ ಈ ಪಕ್ಷಗಳನ್ನು ನೀವು ಉಚ್ಚಾಟಿಸಬೇಕಾಗತ್ತೆ. ಅದಕ್ಕೊಂದು ಪರ್ಯಾಯವನ್ನು ಕಂಡ್ಕೋಬೇಕಾಗತ್ತೆ. ಇಲ್ಲ ನೀವೇನಾದ್ರು ನನ್ನನ್ನು ಹೇಳ್ಬೋದು. ಯಾಕೆಂದರೆ ಈ ಪಾರ್ಟಿಗಳು ಯಾವುದೂ ಕೂಡ ನನಗೆ ಇವಾಗ ನಿಮ್ಮ ಪರವಾಗೋ ಇವ್ರ ಪರವಾಗೋ ಹೇಳುವಂಥ ಪರಿಸ್ಥಿತಿನೇ ಇಲ್ಲ. ಇಬ್ಬರೂ ಒಂದೇ. ಆಮೇಲೆ ಈಗ ಈ ಮಾಧ್ಯಮದ ವಿಚಾರದಲ್ಲೂ ಅಷ್ಟೇ, ಲ್ಯಾಂಡ್ ವಿಚಾರದಲ್ಲೂ ಅಷ್ಟೇ. ಈಗ ಮತ್ತೆ ಏನು ನೈತಿಕತೆ ಇದೆ ನಿಮ್ಗೆ ಅಂದರೆ, ಅವ್ರಿಗೆ ಅಶ್ವಿನ್ ಅವ್ರು ಹೇಳಿದ್ದಂತೂ ನನಗಿನ್ನೂ ಆಘಾತ ಆಯ್ತು. ಏನಂತಂದರೆ, ನಮ್ಗೆ ಅವಕಾಶ ಇದೆಯೇನ್ರಿ, ನಿಮ್ಗಲ್ರಿ ಅವಕಾಶ ಇರೋದು ಅಂತಂದರೆ, ಅವಕಾಶ ಇದ್ರೆ ತಗೊಳ್ತೀರಾ. ಅದೇ ಫ್ಯಾಕ್ಟೇ ನಾನು ಹೇಳಿದೆ. ನೀವು ಫ್ಯಾಕ್ಟ್ ಮಾತಾಡಿದ್ರೆ ನನಗೆ ಆತಂಕ ಆಗಿರೋದು. ನಿಜ ಸರ್, ಇವತ್ತೇನ ಫ್ಯಾಕ್ಟ್ ಮಾತಾಡೋದು ಅಂತಂದ್ರೆ, ಈ ಫ್ಯಾಕ್ಟ್ ಅನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ಇದು ಸರಿಯಾದಂತ ಒಳ್ಳೆ ಟಾಪಿಕ್ ತಗೊಂಡಿದ್ದೀರಾ. ಆದ್ರೆ ಇಲ್ಲೇನಂತಂದ್ರೆ, ಈ ಪ್ಯಾನಲ್ ಡಿಸ್ಕಷನ್ಗೆ ನಿಮ್ಮ ವ್ಯೂವರ್ಶಿಪ್ ಎಷ್ಟಿದೆಯೋ, TRP ಎಷ್ಟಿದೋ, ಎಷ್ಟು ಬರುತ್ತೋ ನನಗೆ ಗೊತ್ತಿಲ್ಲ. ಜನ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ನಾನು ಬ್ಲೇಮ್ ಮಾಡೋದೇ ಜನಗಳನ್ನ. ಇಂಥವ್ರಿಗೆ ಯಾಕೆ ಓಟ್ ಹಾಕ್ತೀರಾ, ಇಂಥವ್ರಿಗೆ ಯಾಕೆ ಅಧಿಕಾರ ತರ್ತೀರಾ, ಅಧಿಕಾರಕ್ಕೆ ತರ್ತೀರಾ? ಸರ್, ಈಗ ಕಾರಣ ಕೊಟ್ಟಿರೋದೇನು ಇರೋದು ಹೇಳ್ಬೇಕು. ಕುಮಾರಣ್ಣ ಅವರು ಅವರ ಅಧಿಕಾರದ ಅವಧಿಯಲ್ಲಿ ಅದು ಕೆಲವು ಜನ ಆಡಳಿತ ಸುಧಾರಣೆ, ಅಶ್ವಿನ್ ಅವರ ಕಾರಣ ಕೇಳಿಸ್ಕೊಂಬಿಡಿ. ಆಡಳಿತ ಸುಧಾರಣೆ ಹಾಗೆ ಭದ್ರತಾ ದೃಷ್ಟಿಯಿಂದ ಮಾಧ್ಯಮಗಳನ್ನ ಕೆಂಗಲ್ ಗೇಟ್ಗೆ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳಲಾಗಿದೆಯಂತೆ. ಅಂದ್ರೆ ಆಡಳಿತ ಸುಧಾರಣೆಗೋ ಭದ್ರತಾ ವ್ಯವಸ್ಥೆಗೋ ಮಾಧ್ಯಮಗಳ ಎಂಟ್ರಿಗೋ ಅಂದ್ರೆ ನಮ್ಮನ್ನ ಕಳ್ಳರ ತರ ನೋಡ್ತಿದಾರಾ? ನಾನ್ ಸೆನ್ಸ್ ಸ್ಮಿತಾ. ಇದು ಮಾಧ್ಯಮದ ಸಂಬಂಧ ವಿಚಾರ ಆಗಿರೋದ್ರಿಂದ ಮಾಧ್ಯಮದವರಾಗಿ ನಾವು ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕು. ರಾಜಕೀಯ ಪಕ್ಷಗಳು ಅವ್ರು ಮಾತಾಡಬೇಕಿಲ್ಲ. ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟ್ ಇನ್ ದೇರ್ ಒಪಿನಿಯನ್. ಈಗ ಏನು ಆಡಳಿತ ಸುಧಾರಣೆ, ಅಕಾರ್ಡಿಂಗ್ ಟು ವಾಟ್ ರೂಲ್ ದಟ್ IAS ಆಫೀಸರ್ ಸಮ್ ಅಂಡರ್ ಸೆಕ್ರೆಟರಿ ಸೈನ್ಡ್ ಇಟ್, ಅಂಡ್ ವಾಟ್ ರೂಲ್ he signed it? In what context the minister directed it? Who is the minister of DPR? DPR minister ಯಾರು? ಅಲ್ಲ, SD ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಸೇಮ್ ಆರ್ಡರ್ ಬಂದಿತ್ತು, ಇದೇ ತರ ಗಲಾಟೆ ಮಾಡಿದಾಗ ವಾಪಸ್ ತಗೊಂಡ್ರು. BJP ಇದ್ದಾಗ ಅವ್ರ ಸ್ಪೀಕರ್ ಕಾಗೇರಿ ಅವರು ಏನೋ ಅವ್ರ ಮನೆ ಇದು ಅಂತ ಹೇಳಿ ಒಳಗಡೆ ಬರಬಾರ್ದು ಅಂತ ಸೇರಿಸಲಿಲ್ಲ. ಯಾರು ಏನಾಗುತ್ತೆ? DPR is with chief minister. Is there any sense in this order? ಏನಂತ ಅನ್ಕೊಂಡ್ಬಿಟ್ಟು, ಸೆಕ್ಯೂರಿಟಿ ಥ್ರೆಟ್ ಫ್ರಮ್ ಮೀಡಿಯಾ. ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಹೋಗ್ಬಿಟ್ರು, ಅದ್ಮೇಲೆ ಕ್ರಮ ತಗೊಳ್ಳಿಲ್ಲ ನೀವು. ವಿಧಾನಸಭೆ ಹೇಳಿ ಹೋಗ್ಬಿಟ್ಟು ಅದಕ್ಕೆ ಅದು ಇಟ್ಸ್ ನಾಟ್ ಸೆಕ್ಯೂರಿಟಿ ಥ್ರೆಟ್. ಅಲ್ಲಿ ಚಿನ್ನ ಹಣ ಎಲ್ಲ ಓಡಾಡ್ತಿದೆ, ಅಲ್ಲಿ ಇಟ್ ಇಸ್ ನಾಟ್ ಸೆಕ್ಯೂರಿಟಿ ಥ್ರೆಟ್. ಮೀಡಿಯಾ ಸೆಕ್ಯೂರಿಟಿ ಥ್ರೆಟ್. ಶಿವಶಂಕರ್ ಹೇಳಿದಂಗೆ ದ ವಾಚ್ಫುಲ್ ಐಸ್ ಆಫ್ ಮೀಡಿಯಾ ಸೆಕ್ಯೂರಿಟಿ ಥ್ರೆಟ್. ಯಾರು ನೋಡ್ಕೋಬಾರ್ದಲ್ಲಿ. ನಿಮ್ಗೆ ಪುಟ್ಟರಂಗ್ ಶೆಟ್ರ್ ಇದ್ದಾಗ, ಅಲ್ಲ ನಿಮ್ಗೆ ಹೇಳಿದೆ, ಪುಟ್ಟರಂಗ್ ಶೆಟ್ರು CM ಆಗಿ ಮಿನಿಸ್ಟರ್ ಆಗಿದ್ದಾಗ ಅವ್ರ ಮಿನಿಸ್ಟ್ರು ಚೇಂಬರ್ನಲ್ಲೇನ ಬ್ಯಾಗಲ್ಲಿ ದುಡ್ಡು ಸಿಕ್ತು. ಈಗ ಚಿನ್ನ ಸಿಕ್ಕಿದೆ. ಈಗ ನೀವು ರಿಪೋರ್ಟರ್ ಓಡಾಡ್ತಾ ಇದ್ದಿದ್ರೆ ಅಟ್ಲೀಸ್ಟ್ ಅದನ್ನ, ಈಗ ನಾಯಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದುಡ್ಡನ್ನು ಎಲ್ಲಿಂದ ತಗೊಂಡ್ಬಂದಿದ್ರು, ಯಾರು ಕಳ್ರು, ಅಲ್ಲಿ ಯಾಕೆ ದುಡ್ಡು ಯಾಕೆ ಬಂತು ಅಂತ ಪ್ರಶ್ನೆ. ಈಗ ಸ್ಪೀಕರ್ ಖಾದರ್ ಅವರು ಇದ್ದಾರಲ್ಲ, ಅವ್ರಿಗೆ ನಾಯಿಗಳ ಬಗ್ಗೆ ಭಾಳ ಅನುಕಂಪ. ಅದು ನಮಗೂ ಅನುಕಂಪ ಇದೆ. ನಮ್ಮನೇಲೂ ನಾಯಿ ಇದೆ. ಈಗ ವಿಧಾನಸೌಧದಲ್ಲಿ ನಾಯಿಗೆ ಶೆಲ್ಟರ್ ಬೇಕು ಅಂತ ಹೇಳಿದ್ದಾರೆ. ನಾಯಿಗಳಿಗೆ ಅವಕಾಶ ಇದೆ. ಆಗ ನಿಮ್ಗೆ ಪತ್ರಕರ್ತರಿಗೆ ಬೇಡ. ಪೊಲಿಟಿಕಲ್ ಎಲ್ಲ ಪೊಲಿಟಿಕಲ್. ಮುನೀರ್, ನಿಮ್ಮ ಕಾಂಗ್ರೆಸ್ ಆಗ್ಲಿ, ಇವರು JDS BJP ಆಗ್ಲಿ, ನಾನು ಮುಗಿಸ್ತೇನೆ. ಇದನ್ನ ಇಲ್ಲೂ ಮಾಡಬೇಡಿ, ವಿಧಾನಸೌಧದಲ್ಲಿ ಮಾಡ್ತೀರಿ, ಇಲ್ಲಿ ಮಾಡಬೇಡಿ. ಅದನ್ನ ಏನಂದ್ರೆ absolutely we are watchdogs, but they are more interested in hound dogs, not watchdogs. But what I am talking about, ಮುನೀರ್ ಅವರೇ, ಯಾವ ಮಾಧ್ಯಮವನ್ನು ನೀವು ಮಾರ್ಗದರ್ಶಕ ಅಂತ ಹೇಳ್ಕೊಳ್ತೀರಿ, ನಿಮಗೆ ಮಾರ್ಗದರ್ಶಕರೇ ಬೇಡವಾ? ಅಂದ್ರೆ ನೀವು ಮಾಡಿದ್ದೆ ಸರಿ, ನೀವು ನಾವು ತೀರ್ಮಾನ ತಗೊಂಡಿದ್ದೆ ಸರಿ. ಅದು ಯಾವುದೇ ಸರ್ಕಾರ ಆಗಿರಲಿ, ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್, BJP ಇದ್ದಾಗ BJP, JDS ಇದ್ದಾಗ ನೀವು ಮಾಡಿದ್ದೆ ಸರಿ. ಯು ಆರ್ ನಾಟ್ ಸಬ್ಜೆಕ್ಟ್ ಟು ಸ್ಕ್ರೂಟಿನಿ. ನಿಮಗೆ ಸದನದಲ್ಲಿ ಬರಬೇಡಿ, ವಿಧಾನಸೌಧಕ್ಕೆ ಬರಬೇಡಿ, ಏನೇನೋ ಆರೋಪ.
ನೀವು ನೆಟ್ಟಿಗಿಲ್ಲ, ಯಾವ ಪಕ್ಷ ನೆಟ್ಟಿಗಿಲ್ಲ. ಮಾಧ್ಯಮದಲ್ಲಿ ಅನೇಕ ಹೆಚ್ಚು ಕಡಿಮೆ ಇದಾವೆ, ಬಟ್ ದಟ್ ಡಸ್ ನಾಟ್ ಮೀನ್ ಯು ಹ್ಯಾವ್ ಬ್ಲಾಂಕೆಟ್ ಬ್ಯಾನ್. ನೀವು ಯಾವ ರಾಜಕೀಯ ಪಕ್ಷನೂ ಮಾಧ್ಯಮಗಳಿಗೆ ಪಾಠ ಮಾಡುವಂತ ಇಲ್ಲ. ಥ್ರೆಟ್ ಆಗುವಂತದ್ದು ಯಾವ